ಪರೀಕ್ಷೆ ಇದೆ ಸರ್, ಬಹಳ ಭದ್ರತೆಯನ್ನು ನಡೀತಾ ಇದೆ ಸರ್. ಇದು ಕಳೆದ 2 ವರ್ಷಗಳಲ್ಲಿ ನೀಟ್ ಪರೀಕ್ಷೆಗಳಲ್ಲಿ ಆದಂಥ ಪ್ರಶ್ನೆ ಪತ್ರಿಕೆಗಳ ಲೀಕ್ ಆದಂಥದ್ದೇನಿದೆ, ಈ ಬಾರಿ ಅಂತೂ ಭಾಳ ದೊಡ್ಡ ಮಟ್ಟದಲ್ಲಿ ದೇಶದಾದ್ಯಂತ ಈ ನೀಟ್ನ ಪರೀಕ್ಷೆ ಸಂದರ್ಭದಲ್ಲಿ ಆದಂಥ ಅನಾಹುತಗಳ ಬಗ್ಗೆ ವಿದ್ಯಾರ್ಥಿಗಳಲ್ಲೂ ಒಂದು ರೀತಿ ಆತಂಕಗಳು ಬಂದಂಥದ್ದು ಗಮನಿಸ್ತಿದ್ದೇವೆ. ಹಲವಾರು ಕುಟುಂಬದಲ್ಲಿ ಕೆಲವು ಮಕ್ಕಳು ಆತ್ಮಹತ್ಯೆ ಮಾಡ್ಕೊಂಡಂಥದ್ದು, ಒಂದು ದುರ್ಘಟನೆಗಳು ನಡೆದಂಥದ್ದು ನಮಗೆಲ್ಲ ಒಂದು ರೀತಿ ಆಘಾತ ಉಂಟು ಮಾಡಿರ್ತಕ್ಕಂಥದ್ದು. ಆದರೆ ಈ ಬಾರಿ ಪ್ರಧಾನಮಂತ್ರಿಗಳ ಕಾರ್ಯಾಲಯದ ಸಮ್ಮುಖದಲ್ಲೇ ಅವರ ಜವಾಬ್ದಾರಿಯೊಂದಿಗೆ ಈ ಬಾರಿಯ ನೀಟ್ ಪರೀಕ್ಷೆ ಯಾವುದೇ ರೀತಿಯ ಗೊಂದಲಗಳು, ಯಾವುದೇ ರೀತಿಯ ಅನಾಹುತಗಳಿಗೆ ಅವಕಾಶ ಕೊಡದೆ ದೇಶದಾದ್ಯಂತ ನಡೀತಾ ಇದೆ. ಮಕ್ಕಳ ಮುಂದಿನ ಭವಿಷ್ಯಕ್ಕೆ ಅವರಿಗೆ ಎಲ್ಲ ರೀತಿಯ ಒಂದು ಶುಭ ಹಾರೈಕೆಯನ್ನು ಕೋರ್ಲಿಕ್ಕೆ ಬಯಸ್ತೀನಿ ಮಕ್ಕಳಿಗೆ. ಸರ್, ಇಷ್ಟೊಂದು ಭದ್ರತೆ ಇಲ್ಲ ಅಂದರೆ ನಿಜಕ್ಕೂ ಕೂಡ ಪರೀಕ್ಷೆ ನಡೆಸೋಕ್ಕಾಗದೇ ಇಲ್ವ ಸರ್? ಅಂಥ ಪರಿಸ್ಥಿತಿಗೆ ಬಂದು ತಲುಪಿದೆಯಾ? ಇಲ್ಲ, ಇದು ನನ್ನ ಅಭಿಪ್ರಾಯದಲ್ಲಿ ವೈಯಕ್ತಿಕವಾದ ಅಭಿಪ್ರಾಯ. ಇವತ್ತು ಈ ರೀತಿಯ ಒಂದು ಸಮಸ್ಯೆಗಳು ಶಿಕ್ಷಣ ಇಲಾಖೆಯಲ್ಲಿ ಹಲವಾರು ಸಂದರ್ಭದಲ್ಲಿ ನಡೀತಾ ಇರತಕ್ಕಂಥದ್ದೇನಿದೆ, ಇದು ಯಾವುದೇ ರೀತಿ ಈ ರೀತಿಯ ಘಟನೆಗಳಾಗದೇ ಇರತಕ್ಕಂಥ ರೀತಿಯಲ್ಲಿ ಹಿಂದೆ ಆಗಿರ್ತಕ್ಕಂಥ ಅನುಭವಗಳ ಹಿನ್ನೆಲೆಯಲ್ಲಿ ನಾವು ಮುಂಜಾಗ್ರತೆ ಕ್ರಮವನ್ನು ಈ ಒಂದು ಜವಾಬ್ದಾರಿ ನಿರ್ವಹಣೆ ಮಾಡ್ತಕ್ಕಂಥವ್ರು ವಹಿಸಬೇಕು ಅನ್ನೋದು ನನ್ನ ಅಭಿಪ್ರಾಯ. ಸರ್, ತಮಿಳುನಾಡು ಮತ್ತೆ ಕಾವೇರಿ ತಮಿಳುನಾಡಿನಲ್ಲಿ ಅಲ್ಲಿಗೆ ನೀರು ಬೇಕಾದಂಥ ಸಂದರ್ಭದಲ್ಲಿ ನೀರಿನ ಕೊರತೆ ಉಂಟಾದಾಗ ಇದು ಇವತ್ತು ಖ್ಯಾತೆ ತೆಗೆದಿರ್ತಕ್ಕಂಥದ್ದಲ್ಲ, ಕಳೆದ 50 ವರ್ಷಗಳಿಂದ ಈ ರೀತಿ ಸಮಸ್ಯೆಗಳನ್ನು ಇವತ್ತು ನಾವೇನು ಕಾಣ್ತಾ ಇದ್ದೇವೆ. ಉತ್ತಮವಾದಂಥ ಮಳೆಯಾದಂಥ ಸಂದರ್ಭದಲ್ಲಿ ತಮಿಳುನಾಡು ನಿರೀಕ್ಷೆ ಮಾಡಿದ್ದಕ್ಕಿಂತ ಮತ್ತು ಟ್ರಿಬ್ಯುನಲಲ್ಲಿ ಕೊಟ್ಟಿರ್ತಕ್ಕಂಥ ಆದೇಶದ ಒಂದು ಹಂಚಿಕೆ ಏನಿದೆ ಅದಕ್ಕಿಂತಲೂ 2 ಪಟ್ಟು ನೀರು ಕೊಟ್ಟಿರ್ತಕ್ಕಂಥದ್ದು ನಮ್ಮ ಕಣ್ಣು ಮುಂದೆ ಇದೆ. ಮಳೆ ಅನಾಹುತದಲ್ಲಿ ನಮ್ಮ ಭಾಗದ ಜಲಾಶಯಗಳು ತುಂಬದೇ ಇದ್ದಾಗ ನಮ್ಮಗಳ ಮೇಲೆ, ನಮ್ಮ ರಾಜ್ಯ ಸರ್ಕಾರದ ಮೇಲೆ ಒತ್ತಾಯ ಆಗ್ತಕ್ಕಂಥದ್ದು ಸೂಕ್ತ ಅಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಅವರು ಅರ್ಥ ಮಾಡ್ಕೋಬೇಕು, ನಾವೆಲ್ಲ ಒಂದು ದೇಶದಲ್ಲಿ ಅಣ್ಣ ತಮ್ಮದ ಥರ ಇರಬೇಕಾದಂಥದ್ದು. ಆದರೆ ಇವತ್ತು ಕರ್ನಾಟಕಕ್ಕೆ ಪ್ರತಿ ಸಂದರ್ಭದಲ್ಲೂ ನಾವೇನು ರೈತರಿಗೆ ಅನ್ಯಾಯ ಆಗ್ತಕ್ಕಂಥ ಒಂದು ವಾತಾವರಣದಲ್ಲಿ ಈ ಒಂದು ಭಾರತದ ಒಕ್ಕೂಟದ ವ್ಯವಸ್ಥೆಯಲ್ಲಿ ಎಲ್ಲೋ ಒಂದು ಕಡೆ ಕರ್ನಾಟಕದ ನ್ಯಾಯಯುತವಾದಂಥ ಬೇಡಿಕೆಗಳನ್ನು ಈಡೇರಿಸ್ತಕ್ಕಂಥದ್ರಲ್ಲಿ ಎಲ್ಲರ ಪಾಲು ಇದೆ, ವಿಫಲರಾಗಿರ್ತಕ್ಕಂಥದ್ದು. ನಾನು ಈ ಸಂದರ್ಭದಲ್ಲಿ, ಏಕೆಂದರೆ ಕರ್ನಾಟಕದಲ್ಲಿ ನಾವು ಡ್ಯಾಮ್ಗಳನ್ನು ಕಟ್ಟಬೇಕಾದ್ರೆ ಜಲಾಶಯಗಳನ್ನು, ನಮ್ಮ ಅದರಲ್ಲೂ ಕಾವೇರಿ ಭಾಗದ ಜಲಾಶಯ ಪ್ರದೇಶದಲ್ಲಿ ಇವತ್ತು ಕಬಿನಿ ಡ್ಯಾಮ್ ಇರ್ಬೋದು, ಹೇಮಾವತಿ ಇರ್ಬೋದು, ಈ ಎಲ್ಲ ನಮ್ಮ KRS ಇರ್ಬೋದು, ಕಟ್ಟಿರ್ತಕ್ಕಂಥದ್ದು ನಮ್ಮ ನಾಡಿನ ಜನತೆಯ ಹಣದಲ್ಲಿ. ಇವತ್ತು ಕೇಂದ್ರ ಸರ್ಕಾರ ಈ ಒಂದು ನೀರಾವರಿಯ ಸೌಲಭ್ಯಗಳನ್ನು ಕಲ್ಪಿಸ್ತಕ್ಕಂಥದ್ದು ಯಾವುದೇ ಸರ್ಕಾರಗಳಿರಲಿ, ನಾನು ಆ ಸರ್ಕಾರ ಈ ಸರ್ಕಾರ ಅಂತ ಹೇಳಲ್ಲ, ಎಲ್ಲ ಸರ್ಕಾರಗಳಲ್ಲೂ ಕರ್ನಾಟಕದ ನೀರಾವರಿಯ ಒಂದು ಸೌಲಭ್ಯಗಳನ್ನು ಒದಗಿಸ್ತಕ್ಕಂಥದ್ದಕ್ಕೆ ದೇವೇಗೌಡರು ಪ್ರಧಾನಮಂತ್ರಿಗಳಾಗೋವರೆಗೂ ಕರ್ನಾಟಕಕ್ಕೆ ಒಂದು ಬಿಡಗಾಸು ಕೊಟ್ಟಿರಲಿಲ್ಲ. ದೇವೇಗೌಡರು ಬಂದ ಒಂದು 10 ತಿಂಗಳಿದ್ದಂಥ ಸಂದರ್ಭದಲ್ಲಿ ಕರ್ನಾಟಕಕ್ಕೂ ಸಹ ಕೇಂದ್ರ ಸರ್ಕಾರದಿಂದ ಹಣ ಕೊಡ್ತಕ್ಕಂಥ ಒಂದು ಆಕ್ಸಿಲರೇಟೆಡ್ ಇರಿಗೇಷನ್ ಸ್ಕೀಮ್ ಅಂತಕ್ಕಂಥ ಒಂದು ಕಾರ್ಯಕ್ರಮ ಅಂತಂದರು. ದೇಶದಾದ್ಯಂತ ಅದು ಉಪಯೋಗ ಬಂತು. ಅದರಲ್ಲೂ ವಿಶೇಷ ಕರ್ನಾಟಕಕ್ಕೂ ಹೆಚ್ಚಿನ ರೀತಿಯಲ್ಲಿ ಸಹಾಯ ಆಗಿದೆ. ಆದರೆ ನಮ್ಮ ರಾಜ್ಯದಲ್ಲಿ ನಮ್ಮ ಹಣದಲ್ಲಿ ಕಟ್ಟಿರ್ತಕ್ಕಂಥ ಜಲಾಶಯಗಳು ಒಂದು ರೀತಿ ನೀರು ಬಿಡ್ತಕ್ಕಂಥ ಒಂದು ಜಲಾಶಯಗಳಾಗಿದ್ದಾವೆ ಪಕ್ಕದ ತಮಿಳುನಾಡಿಗೆ. ತಮಿಳುನಾಡಿನವರು ಅರ್ಥ ಮಾಡ್ಕೋಬೇಕು, ಇದು ಇಷ್ಟು ವರ್ಷಗಳಿಂದ ಏನು ನಡೀತಾ ಇದೆ, ಎಲ್ಲೋ ಒಂದು ಕಡೆ ನಾವುಗಳು ವಿಫಲರಾಗಿದ್ದೇವೆ. ಕೆಲವು ವಿಷಯದಲ್ಲಿ ಈ ಭಾರತ ಒಕ್ಕೂಟದ ವ್ಯವಸ್ಥೆಯಲ್ಲಿ ಕೆಲವು ತೀರ್ಮಾನಗಳನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಒಂದು ವೈಫಲ್ಯಗಳು ಇರ್ತಕ್ಕಂಥದ್ದು ಇದೆ. ಆದರೆ ನಾನು ಅದರ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಹೋಗಲ್ಲ.